ಹಲೋ ಫ್ರೆಂಡ್ಸ್, ನಾವಿವತ್ತು ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಇದು 7ನೇ ತರಗತಿಯಲ್ಲಿ ಬರುವಂತಹ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಪಾಠದ ಅಭ್ಯಾಸ 9.1ರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಹೌದಾ? ಇದರಲ್ಲಿ ಮುಖ್ಯ ಪ್ರಶ್ನೆ 4, ಸಂಖ್ಯಾ ರೇಖೆಯನ್ನು ರಚಿಸಿ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನ ಅದರ ಮೇಲೆ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ -7 ನಾಲ್ಕಾಂಶ ಅನ್ನುವಂತ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದನ್ನ ಸಂಖ್ಯಾ ರೇಖೆಯ ಮೇಲೆ ನಾವು ಇದನ್ನ ಗುರುತಿಸಬೇಕಾಗಿದೆ. ಹಾಗಾದ್ರೆ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕಂದ್ರೆ ಈ ಭಾಗಲಬ್ಧ ಸಂಖ್ಯೆ ಯಾವ ಯಾವ ಸಂಖ್ಯೆಗಳ ನಡುವೆ ಬರುತ್ತದೆ ಅನ್ನೋದನ್ನ ತಿಳ್ಕೋಬೇಕು. ಅದನ್ನ ಹೇಗೆ ತಿಳ್ಕೋದಂದ್ರೆ ಈ 7ನ್ನ 4ರಿಂದ ಭಾಗಿಸಬೇಕು. ಹೌದಾ? ಹಾಗಾದ್ರೆ 7ನ್ನ ಒಳಗೆ ಇಟ್ಕೊಳ್ಳೋಣ, ಈ ಛೇದದಲ್ಲಿ ಇದ್ದದನ್ನ ಹೊರಗಡೆ ಬರ್ಕೊಳ್ಳೋಣ. ಈಗ ಇಲ್ಲಿ 7 ಇದೆ, 4ರ ಮಧ್ಯೆಯಲ್ಲಿ 7 ಇಲ್ಲ, ಅದಕ್ಕಿಂತ ಚಿಕ್ಕವಾದಂತ ಸಂಖ್ಯೆ 4. 4 ಎಷ್ಟೇ? 4 ಒಂದಲೇ 4, 4 ಒಂದಲೇ 4. ಹೌದಾ? 7ರಲ್ಲಿ 4 ಕಳೆದ್ರೆ ಎಷ್ಟೇ ಅಂತ 3. ಆಮೇಲೆ ಮುಂದೆ ಲೆಕ್ಕ ಹೋಗ್ಬೇಕಂದ್ರೆ ಪಾಯಿಂಟ್ ಹಚ್ಚಬೇಕು. 30 ಆಗ್ತಾ ಇದೆ. 4 7ರಲ್ಲಿ 28. ಹಾಗಾದ್ರೆ 2 ನಮಗೆ ಇಷ್ಟು ಉತ್ತರ ಸಾಕು. ಹಾಗಾದ್ರೆ ಇಲ್ಲಿ ಎಷ್ಟು ಬಂತು? 1.7. ಹಾಗಾದ್ರೆ 1.7. ಇಲ್ಲಿ ಏನಿದೆ ನೋಡಿ, ಮೈನಸ್ ಇದೆ. ಹಾಗಾದ್ರೆ -1.7. ಹಾಗಾದ್ರೆ ಸಂಖ್ಯಾ ರೇಖೆಯಲ್ಲಿ -1.7 ಯಾವ ಯಾವ ಸಂಖ್ಯೆಗಳ ನಡುವೆ ಬರ್ತಾ ಇದೆ? ಹಾಗಾದ್ರೆ ಇಲ್ಲಿ -1 ಆದ್ರೆ -1 ಪಾಯಿಂಟ್ ಈ ರೀತಿ ಬಂದ್ರೆ ಈ ಕಡೆ ಯಾವ್ದು ಬರ್ತಾ ಇದೆ? -2. ಹೌದಾ? -1 ಮತ್ತು -2, -1 ಮತ್ತು -2 ನಡುವೆ -1.7 ಬರ್ತಾ ಇದೆ. -1.7 ಅಂದ್ರೆ ಎಷ್ಟು? -7 ನಾಲ್ಕಾಂಶ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಈಗ ಒಂದು ಸಂಖ್ಯಾ ರೇಖೆಯನ್ನು ರಚಿಸೋಣ. ಇಲ್ಲಿ ಮೊದಲನೇದಾಗಿ 0ಯನ್ನ ಗುರುತಿಸೋಣ. ಹೌದಾ? ಸಮಾನವಾದಂತಹ ಒಂದು ಅಂತರದಿಂದ 0 ಎಡಭಾಗಕ್ಕೆ ಯಾವ ಸಂಖ್ಯೆಗಳು? ಋಣಾತ್ಮಕ ಸಂಖ್ಯೆಗಳು, ಅದು -1. ಇದಾದ್ಮೇಲೆ -2. ಹೌದಾ? ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಗುರುತಿಸಿಕೊಂಡಿದ್ದೇವೆ. ಇಲ್ಲಿ ನಮಗೆ ಏನಂತ ಗೊತ್ತಾಗಿದೆ? -1 ಮತ್ತು -2. -1 ಮತ್ತು -2 ನಡುವೆ ಈ ಸಂಖ್ಯೆ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ -1 ಇದೆ, ಇಲ್ಲಿ -2 ಇದೆ. ಇಲ್ಲಿ ಈ ಸಂಖ್ಯೆಯನ್ನ ನೋಡಿ, ಭಾಗಲಬ್ಧ ಸಂಖ್ಯೆಯನ್ನ, ಛೇದದಲ್ಲಿ ಎಷ್ಟಿದೆ? 4 ಇದೆ. ಹಾಗಾದ್ರೆ ಛೇದವು 4 ಬರಬೇಕು. ಹಾಗಾದ್ರೆ ಯಾವಾಗ ಇದನ್ನ ಛೇದ 4 ರೂಪದಲ್ಲಿ ಬರೀಬಹುದು ಅಂದ್ರೆ, ಮೊದಲನೇದಾಗಿ ಛೇದದಲ್ಲಿ 4 ಬರ್ಕೊಂಡು ಈ ಛೇದದಿಂದ ಈ ಸಂಖ್ಯೆಗೆ ಉಣಿಸಿಬಿಡೋಣ. 4 ಒಂದಲೇ ಎಷ್ಟಾಯ್ತು? 4 ಮೈನಸ್ಕ್ಕೆ ಮೈನಸ್. ಈಗ ನೋಡಿ 4 4 ಕ್ಯಾನ್ಸಲ್ ಆಯ್ತು. 4 ಒಂದಲೇ ಕ್ಯಾನ್ಸಲ್ ಆಯ್ತು. -1 ಹೌದಾ? ಹಾಗಾದ್ರೆ -4 ನಾಲ್ಕಾಂಶ ಅಂದ್ರೆ -1 ಅಂತ ಬರ್ಕೋಬಹುದು. ಇದೇ ರೀತಿಯಲ್ಲಿ ನಾವು -2 ಬರೆದುಕೊಳ್ಳಬೇಕಾಗಿದೆ. ಯಾವ ರೀತಿಯಾಗಿ? ಇಲ್ಲಿ 4 ಇದೆ ಅಂದ್ರೆ ಇಲ್ಲಿ 4 ಎರಡ್ಲೆ ಎಷ್ಟಾಗ್ತಾ ಇದೆ? 8. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್. ಹಾಗಾದ್ರೆ ಇಲ್ಲಿ 4 ಬಂತು, ಇಲ್ಲಿ 4 ಬಂತು, ಇಲ್ಲಿ -4 ಇದೆ, ಇಲ್ಲಿ -8 ಇದೆ. ಹಾಗಾದ್ರೆ ಇವುಗಳ ನಡುವೆ ಎಷ್ಟು ಸಂಖ್ಯೆಗಳು ಬರ್ತಾ ಇದಾವೆ? ಈಗ 3 ಬರ್ತಾ ಇದಾವೆ. 5 6 7. ಹಾಗಾದ್ರೆ ಇವುಗಳ ನಡುವೆ ಸಮಾನವಾದಂತ 3 ಭಾಗಗಳನ್ನು ಮಾಡೋಣ. 1 2 3. ಹಾಗಾದ್ರೆ ಇದು -7 ನಾಲ್ಕಾಂಶ, -6 ನಾಲ್ಕಾಂಶ, -5 ನಾಲ್ಕಾಂಶ. ನಮಗೆ ಬೇಕಾದಂತ ಉತ್ತರ -7 ನಾಲ್ಕಾಂಶ. ಅದು ಎಲ್ಲಿದೆ? ಇಲ್ಲಿದೆ. ಹೌದಾ? ಎಲ್ಲಿದೆ? ಇಲ್ಲಿ. ಈ ರೀತಿ ನೋಡಿ, -1 ಮತ್ತು -2, -1 ಮತ್ತು -2 ಇವೆರಡರ ಸಂಖ್ಯೆಗಳ ಮಧ್ಯದಲ್ಲಿ ನಮಗೆ -7 ನಾಲ್ಕಾಂಶನ ಗುರುತಿಸಿದ್ದೇವೆ. ಈ ರೀತಿಯಾಗಿ ನಾವು ಯಾವುದು ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದು ಅನ್ನೋದನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.